ಎಲ್ಲದಾರ ಇವ್ರು ಕಾಣವಲ್ರಲ್ಲ. ಹಾಂ, ಇಲ್ಲೇ ನಿಂತಾರ. ಇವು ಯಾರ ಗಂಡ್ಮಕ್ಳು ಅದಾರಲ್ಲ ಯವ್ವ, ಆ ಗಂಡಸರಿದ್ರೆ ಇವ್ರನ್ನ ಕರೀದಾರ ಹೆಂಗೆ ನಾನು? ಯವ್ವ ಹಂಗೆ ಕರೆದ್ನಿ ಅಂದ್ರೆ ಹಿಂದಾಗಡೆ ಬೀಳ್ತಾವ ಬಡ್ತ. ಯಾಕೆ ಬೇಕು ನೋಡೋಣ ತಡಿ, ಅವ್ರು ಹೋಲಿ. ಹಾಂ ಹೋದ್ರೆ ಏನ್ರಿ? ಯಾರು? ಕಸ್ತೂರಿ ಇಲ್ಲಾಕ್ ಬಂದಳಕ್ಕೆ? ಕಸ್ತೂರಿ ಇಲ್ಲಾಕ್ ಬಂದೆ? ಇಲ್ಲ, ಅತ್ತಿಯರ ಆಳ್ ಮಕ್ಳು ಹೋಗ್ಯಾವ, ಹೋಗ್ಯಾವ ನೋಡಿ, ಎಣಿಸಿ ಒಂಚೂರು ಹೇಳ, ಅಡಿಗೆದು ವ್ಯವಸ್ಥೆ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಮತ್ತೆ ಅಲ್ಲೇ ನಾವು ಒಬ್ರು ಮನೆಯವ್ರು ನಿಂದ್ರಬೇಕಲ್ಲ, ಮತ್ತಿಲ್ಲ ಅಂದ್ರೆ ಯಾರಿಲ್ಲಂದ್ರೆ ಕೆಲಸ ಅಂಡ ಬಂಡ ಮಾಡ್ತಾರವ. ಮತ್ತು ನಾ ಎಲ್ಲಿ ಬಿಸ್ಲಾಗ ಹೋಗಿ ನಿಂದ್ರಕ್ಕೆ ಹೋಲಿ, ನನಗೆ ಆಗೋದಿಲ್ಲ. ನೀನು ಹೋಗಿ ಒಂಚೂರು ನಿಂದ್ರೆ ಅವ್ರ ಕೆಲಸ ಹೆಂಗೆ ಮಾಡ್ತಾರೆ ನೋಡು. ಮತ್ತು ಇವ್ ಹೇಳ್ಬೇಕಂದ್ರೆ ಇವ ಲಕ್ಷಣ ಕೊಡಂಗಿಲ್ಲ ಅವ್ರ ಕಡೆ ಅಂತೇಳಿ ಅಂದ್ರೆ ಅದ್ರ ಸಂಬಂಧ ಬಂದೆ. ಅಯ್ಯೋ, ನಾ ಲಕ್ಷ ಕೊಡ್ತಿದ್ನಪ್ಪ, ಸುಳ್ಳ ಬಿಸ್ಲಾಗ ಅದಕ್ಕೆ ಬಂದು ನಿಂತಿ ಹುಡುಗರೇ ಮಾಡತ್ತಿದ್ವ? ಅದಾರ ಓದ್ಕೊಳಕತ್ತಾರ. ಏನ್ರಿ? ಏನ? ನಾನು ಇಲ್ಲಿಗೆ ಬಂದಿದ್ದು ಉದ್ದೇಶನ ಬೇರೆ ಐತಿ. ಬರೀ ಆಳ್ ಮಕ್ಕಳು ನೋಡೋಕಷ್ಟ ಅಲ್ಲ. ಅದು ರೀ, ಮನೆಗೆ ನಿಮ್ಮ ತಂಗಿ ಬಂದಾಳ ಗೊತ್ತನ? ಬರ್ಲಿ ಬಿಡ, ಭಾಳ ದಿನಕ್ಕೆ ಬಂದಾಳ. ಏನಂತ ಬಂದ್ರ ಏನಾರ ಅಂತಾಳ ಅಂತೇಳಿನ? ಇಲ್ತು ಏನನ್ನಂಗಿಲ್ಲ, ಹೇಳ್ತಾನ. ಛೇ, ಅವ್ರು ಏನಾರ ಯಾಕೆ ಅನ್ಕೊಲಿ, ನಾನು ಒಂದು ಕಿವ್ಯಾಗ ಕೇಳಿ ಒಂದು ಕಿವ್ಯಾಗ ಬಿಡ್ತೇನೆ. ಅದ್ರ ಬಗ್ಗೆ ಬಂದಿಲ್ಲ ಇಲ್ಲಿ ಪ್ರಶ್ನೆ. ಬಂದವ್ರ ಸೀದಾ ಹೊಲ ಮಾರ್ಬೇಕು, ನನ್ನ ಪಾಲಿಗೆ ಬಂದಿದ್ದು ಅದನ್ನ ಅಂದ್ರು. ಆತು, ಅವ್ರಿಗೆ ಕೊಟ್ಟೇವೆ, ಮಾರ್ಯಾರ ಮಾರಲಿ, ಇಟ್ಕೊಂಡಾರ ಇಟ್ಕೊಲಿ, ನನಗೆ ಅದ್ರ ಪ್ರಶ್ನೆ ಏನಿಲ್ಲ. ಬೇಕಾದ್ರೆ ನಮ್ದು ಇನ್ನೂ ಒಟ್ಟಿಸ್ಕೋವಲ್ರಕ್ಕ. ಆದ್ರೆ ಏನಂದ್ರೆ ಗೊತ್ತನ, ಇದು ನಿನ್ನ ಮಗಳು ನನ್ನ ಮನೆ ಸೊಸಿನ ಆಗ್ಬೇಕು ಅಪ್ಪ, ಮತ್ತು ಹಂಗಾರ ನಿನ್ನ ಮೊಮ್ಮಗಳನ್ನ ನನ್ನ ಮಕ್ಕಳಿಗೆ ಕೊಡು ಅಂತೇಳಿ ಕೇಳಾಕತ್ತಾರ. ಅವ್ರಿಗೆ ಇವ್ರಿಗೆ ಮದುವೆ ಇಡು ಜೋಡು ಹೆಂಗಾಕತ್ರಿ? ಹೌದಾ? ಹುಡುಗರು ಚಲೋ ಅದಾರ, ದೊಡ್ಡವ್ರ ಅದಾರ. ಹೇಳ್ಬೇಕಂದ್ರೆ ನನ್ನ ಮಕ್ಕಳಿಗಿಂತ ಒಂದು 4 ವರ್ಷಕ್ಕೆ 5 ವರ್ಷಕ್ಕೆ ದೊಡ್ಡೋರೆ. ಅಡ್ಡಿ ಇಲ್ಲ, ಇಡು ಜೋಡು ಚಲೋ ಆಕತಿ. ಅಗದಿ ವಯಸ್ಸಿನ ಅಂತ ಏನು ಆಗುದಿಲ್ಲ, ಚಲೋ ಆಕತ್ ಬಿಡ ಇಡು ಜೋಡು. ಬೇರೆ ಎಲ್ಲಾರು ಕೊಟ್ರೆ ಹೆಂಗ ಏನಯ್ಯಪ್ಪ ಅನ್ನಂಗೆ ಅಕ್ಕಿತ್ತು. ಇಲ್ಲೇ ಅಲ್ಲ ಮನ್ಯಾಗ ನಮ್ಮ ತಂಗಿ ಚಲೋನ ನೋಡ್ಕೊಂತಾಳ ಮಗಳು, ಹೌದಿಲ್ಲ? ಆಕಿಗೆ ಕೊಟ್ಟು ಲಗ್ನ ಮಾಡೋನು, ಯಾರು ಬೇಡ ಅಂದ್ರು? ರೀ, ಹುಡುಗರು ಚಲೋ ಇರ್ಬೋದು, ದೊಡ್ಡೋರು ಇರ್ಬೋದು, ನಂಗೆ ಯಾಕೆ ನನ್ನ ಮಗಳು ಮನೆ ಕೊಡಕ್ಕೆ ಮನ್ಸಿಲ್ಲ, ಬೇಜಾರು ಮಾಡ್ಕೋಬೇಡ್ರಿ. ಏನಾತ್ಲಿ? ಅಲ್ಲ, ನಮ್ಮ ತಂಗಿಕಿ ಆಕಿನ ಬೇರೆ ಹೊರಗಿನಿಕಲ್ಲ, ಆಕಿಗೆ ಸಂಪೂರ್ಣ ಅಧಿಕಾರ ಐತಿ, ಸ್ವಾದರತ್ಯಕ್ಕೆ ಕೇಳೋ ಅಧಿಕಾರ ಐತಿ ಆಕಿಗೆ. ನೀನು ಸ್ವಲ್ಪ ಸುಮ್ಮನೆ ಬಾಯಿ ಮುಚ್ಕೊಂಡು ಎಲ್ಲ ಒಂದಕ್ಕೂ ನೀ ಹೇಳ್ದಂಗೆ ಕುಣ್ಯಾಕ ಆಗಂಗಿಲ್ಲ. ಎಷ್ಟಾದ್ರೂ ನಮ್ಮ ತಂಗಿ ಅದಾಳಕಿ. ಏನ ನಿನಗೇನಾರ ಕಿರಿಕಿರಿ ಅಂದಿರ್ಬೋದು, ಒಂದು ಮಾತು ಹೆಚ್ಚು ಕಮ್ಮಿ ಏನಾರ ಮಾತಾಡಿರ್ಬೋದು. ಹಂಗಂತೇಳಿ ಈಗ ಪಾಪ ಬಾಯಿ ಬಿಟ್ಟು ಕೇಳಕತ್ತಾಳ ಸೊಸಿ ಮಾಡಿ ನನಗೆ ಅಂತೇಳಿ ಇಂಥ ಟೈಮ್ನಾಗ ಇಲ್ಲ ಅನ್ನಕತ್ತೇನ? ಅದು ಅಲ್ಲದೆ ನಮ್ಮ ತಂಗಿ ಬಾಯಿ ಬಿಟ್ಟು ಕೇಳಾಳ ಅಂದ್ಮೇಲೆ ಮುಗಿದು ಹೋತು. ಏನು ಆಕಿನ ಕೊಡಲ್ಲ ಅಂತಂದು ಹೆಂಗೆ ಮಾರಿ ಮೇಲೆ ಹೊಡೆದಂಗೆ ಹೇಳ್ತೀನಿ ನೀನು? ಹುಡುಗರಿಗೆ ಏನಾಗೈತಿ? ಕೈ ತೊಳೆದು ಮುಟ್ಬೇಕು, ಅಷ್ಟು ಚಂದ ಅದಾವು. ಚಟ ಏನ ಎತ್ತ ಬೇಕಾದಂಗೆ ಅದಾವ ಹುಡುಗರು. ಏನ್ರಿ ನೀವು ವಿರೋಧ ಹಿಂಗ ಮಾತಾಡ್ತೀರಿ? ಮಾವಾರಿಗೆ ಭಾರಿ ಮನ್ಸಿದ್ದಂಗೆ ಐತಿ, ಅತ್ತಿಯರು ಹೂ ಅಂದಾರ, ನೀವು ಹಿಂಗ ಅಂದ್ರೆ ಹೆಂಗಂತ? ಅಯ್ಯ, ಮತ್ತು ನಮ್ಮಪ್ಪ ನಮ್ಮ ಅವ್ವ ಮನಸ್ಸೈತಿ ಅಂದಮೇಲೆ ನಾನು ಇಲ್ಲ ಅಂತ ಹೇಳಲೇ? ಈಗ ನೋಡು, ಏನ ನಿನ್ನ ವಿಚಾರಕ್ಕೆ ಆಕಿ ಸ್ವಲ್ಪ ನೀನು ಬೇಜಾರಾಗೋಂಗ ನಡ್ಕೊಂಡಾಳ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಹಂಗಂತೇಳಿ ಈಗ ಬೇಡ ಅನ್ಬೇಡ. ಮನ್ಯಾಗ ಬ್ಯಾರೆ ಎಲ್ಲಾರ ಹೊರಗೆ ಕೊಟ್ಟು ಹೆಂಗ ಏನ ಅತ್ತಿ ಗಂಡ ಹೆಂಗ ಏನ ಮಾವು ಹೆಂಗ ಏನ ಅಂತೇಳಿ ಚಿಂತೆ ಮಾಡೋದಕ್ಕಿಂತ ಆಕಿ ಮನ್ಯಾನ ಕೆಕ್ಕಾಳ. ಏನಾರ ಒಂದು ಮಾತು ನನ್ನ ಮಗಳಿಗೆ ಬೇಜಾರಾದ್ರು ನಾಳೆ ಹೋಗತ್ತಿ ಹಿಂಗೆ ಮಾಡ್ಬೇಡ ನೀ ಅಂತ ಬಾಯ್ಬಿಟ್ಟು ಅಂತಾಳ. ನಾನು ಹಿಂಗ್ಯಾಕೆ ಅಂದಿವ ನೀನು ಅಂತ ಕೇಳ್ಬೋದು. ಅಲ್ಲ ಒಂದೇದಕ್ಕೆ ಏನು ಅನ್ನಲ್ಲ, ಆದ್ರೆ ನೀನು ಹೇಳತ್ತೀನಿ. ಆಮೇಲೆ ಎಷ್ಟಾದ್ರು ನಮ್ಮ ತಂಗಿ ಮಕ್ಕಳು ನನಗೆ ಹೆದರ್ತಾರ. ನಿನ್ಗ ಗೊತ್ತೈತಿ ಎಷ್ಟು ಹೆದರಿಕೆ ಇಟ್ಕೊಂಡಾರ ಅವ್ರು ಅಂತೇಳಿ. ಹಂಗಾರೆ ನೀವೇನು ಹೇಳುದಿಲ್ಲ? ಈಗ ಹಂಗಾರೆ ನಿಮ್ಮ ತಂಗಿ ಮಕ್ಕಳು ನಿಮ್ಗೆ ಹೆದರ್ತಾರ, ನಿಮ್ಮ ಮಾತು ಕೇಳ್ತಾರ ಅಂತೇಳಿ ಹಂಗೆ ಕೊಟ್ಟು ಲಗ್ನ ಮಾಡಿಬಿಡ್ತೀರಿ? ಅಲ್ರಿ, ಯಾವಾಗಲೂ ನಾವು ಇರೋದಕ್ಕಿಂತ ಎತ್ತರದ ಮ್ಯಾಗ ಹುಡುಕಿ ಕನ್ಯೆ, ಅದೇನಂತಾರಲ್ಲ, ಬಡವ್ರ ಮನೆಯಿಂದ ಕನ್ಯೆ ತರ್ಬೇಕಂತ, ಇದ್ದಂತರ ಮನೆಗೆ ಕನ್ಯೆ ಕೊಡ್ಬೇಕಂತ. ಅದು ಗೊತ್ತೈತಿ ಗೊತ್ತಿಲ್ಲ ನಿಮಗೆ? ಅಯ್ಯೋ ದೇವ್ರೇ, ಇದ್ದಂತರ ಮನೆ ಕನ್ಯೆ ಕೊಡ್ಬೇಕು, ನಮಗಿರೋದ 2 ಮಕ್ಕಳು. ಆಯ್ತು, ಅದ್ರಾಗ ಒಟ್ಟು ನನ್ನ ಮಗಳಿಗೆ ಒಟ್ಟು ಕೊಡ್ತೀನಿ. ಅವ್ರದ್ದು ಐತಿ, ಅವ್ರದ್ದೇನು ಇಲ್ದಂಗೆ ಏನು ಇಲ್ಲ, ಅವ್ರದ್ದು ಐತಿ, ಹೊಲ ಮನಿನೂ ಐತಿ, ಎಲ್ಲ ಐತಿ. ಅದಲ್ದ ನಮ್ಮ ಮಾವ ಭಾರಿ ಸಂಭಾಯಿತ ಮನುಷ್ಯ ಅದಾನ, ಚಲೋ ನೋಡ್ಕೊಂತಾನ. ಏನು ಆಸೆ ಪಡೋ ಮನುಷ್ಯ ಅಲ್ಲ. ಈಕಿದ ಏನೈತಿ ಅಡು ಆಸ್ತಿ, ಈಕಿದ ಪಾಲಿಂದ ಈಕಿ ಕೊಟ್ರಾತು, ಏನು ನೋಡ್ಕಿದ್ ನನ್ನ ಮಗ್ ಇಟ್ರಾತು. ಈಗ ನಮ್ಮ ಮಕ್ಕಳಿಗೆ ಕೊಟ್ಟು, ಈಗ ನಮ್ಮ ತಂಗಿ ಕೊಟ್ಟು ನಾ ಯಾರ್ದ ಇಟ್ಕೊಂಡಿಲ್ಲ ಹಂಗ. ಈಗ ಬಳತ್ ನಿಂತ ಮಾತು ಬೇಡ, ನಡಿ ನೀನು ಅಲ್ಲಿ ಆಳು ಮಕ್ಳು ಅತ್ತಾಗ ಬತ್ತಲ್ದ ಕೆಲಸ ಮಾಡತ್ತಾರ, ಅಲ್ಲಿ ಹೋಗ್ಕನಂದ್ರೆ ಅಲ್ಲಿ ಹೋಗು, ಇಲ್ಲ ತಂದ್ರೆ ಮನೆಗೆ ಹೋಗ್ಕನಂದ್ರೆ ಮನೆಗೆ ಹೋಗು. ಮನೆಗೆ ಹೋಗ್ಕನ್. ಅಲ್ಲ, ಒಂದು ಮಾತು ಮಗಳಿಗೆ ಮನ್ಸೈತಿ ಇಲ್ಲ ಕೇಳ್ತೀರಾ? ಮಗಳಿಗೂ ಮನ್ಸಿರ್ತೈತಿ, ಹೋಗು. ಅಲ್ಲ, ನಾನು ನಿಮ್ಮನ್ನ ಲಗ್ನ ಆಗೋ ಹೊತ್ನಾಗ ನಮ್ಮಪ್ಪ ನನ್ನೊಂದು ಮಾತು ಕೇಳಲಿಲ್ಲ. ನಿಮ್ಮನ್ನು ಮದುವೆ ಮಾಡ್ಕೊಂಡೆ, ಏನೋ ನನ್ನ ನಸೀಬ್ ಚಲೋ ಇತ್ತು. ಫಸ್ಟಿಗೆ ಹೊಂದಾಣಿಕೆ ಆಗಲಿಲ್ಲ ಅಂದರು, ಆಮೇಲೆ ಹೊಂದ್ಕೊಂಡು ಹೊಂಟೆ. ನಿಮ್ಮ ಜೋಡಿ ಲಗ್ನ ಆಯ್ತು, ಚಲೋ ಎಲ್ಲ ಬಾಳೆ ಬದುಕು ಬಚ್ಚೆ ಆತು. ಆದ್ರೆ ಈಗ ನೀವು ನಿಮ್ಮ ಮಗಳನ್ನ ನಿನಗೆ ಒಪ್ಪಿಗೆ ಐತೆ ಬಿಟ್ಟತಿ ಅಂತ ಕೇಳೋದಿಲ್ಲನು? ಅದ ಆಯ್ತು, ಕೇಳ್ತೇನಂತ. ನೀ ಮತ್ತೆ ಹೋಗಿ ಒಲ್ಲನ್ನು ಹಂಗ ಹಿಂಗಂತದ್ದು ಹೇಳ್ಕೊಡ್ಬೇಡ. ಏನ ಮಾಕಿಗೆ ಮನಸ್ಸಿದ್ರೆ ಆಗೋಳ್ಳಾಕ, ಇಲ್ಲಂದ್ರೆ ಬಿಡ್ಕೊಳ್ಳಾಕ. ಇಲ್ಲಾಂದ್ರೆ ಬಿಡ್ಬೋದಲ್ಲ, ಮತ್ತೆ ಇಷ್ಟ ಇಲ್ಲ ಅಂದ್ರೂ ಬಲವಂತಾಗಿ ಅನ್ನ ಲಗ್ನ ಮಾಡೋದಿಲ್ಲಲ್ಲ, ಹೌದಿಲ್ಲ? ಇಲ್ಲ, ಇನ್ನೂ ದೊಡ್ಡದಾಗಿಲ್ಲ ಅದು ಹುಡುಗಿ, ಮೈ ನೆರೆದಾಗಲ್ಲ, ಮುಂದೆ ಮಾತವೆಲ್ಲ ನೋಡಂತ. ಸರಿ ಆಯ್ತು ರೀ.
ಯಾಕ ಕಸ್ತೂರಿ ಮನಸ್ಸು ಇದ್ದಂಗಿಲ್ಲ. ಈಗ ನಾನರ ಕಡಾಮುಡಿ ಮಾಡಿ ಕಡ್ಡಿ ಮುರಿದಂಗ ಹೆಂಗೆ ನಮ್ಮ ತಂಗಿಗೆ ನಾ ಕೊಡೋದಿಲ್ಲ ಅಂತನ್ಲಿ. ಹಂಗೆ ಅನ್ನಕ್ಕೂ ಬರಂಗಿಲ್ಲ. ಎಷ್ಟಾದರೂ ತಂಗಿ ಅಕ್ಕಳ ಕೌಬೋ ಮಾಡಿ ಮನ್ಸಿಗೆ ನೋವು ಮಾಡೋದು ಆಕಿಗೂ ಬೇಸರ ಆಕೈತೇನ ಅಂತೇನೆ ನಾನು. ಏನು ಮಾಡ್ಲಿ ಅನ್ನೋದು ತಿಳಿಲಾರ್ದಂಗೆ ಆಗ್ಬಿಟ್ಟತ್ತಲ್ಲ ಈಗ ನನಗೆ. ಇರ್ಲಿ ಎಲ್ಲಿ ಹೋಗಿ ಮುಡುವಂತತೆ ಮುಟ್ಕೋಲಿ ನೋಡೋಣ. ನನ್ನ ಮೊಮ್ಮಗಳು ಬಂತು ನೋಡಲ್ಲೇ. ಅಯ್ಯೋ ನನ್ನ ಮುದ್ದಿನ ಸಸಿ ಬಾರ ಮೇಲೆ ಅಲ್ಲ ನಿಂತಿಯಲ್ಲ. ಅಯ್ಯೋ ನನ್ನ ಬಂಗಾರ ಎಷ್ಟು ಚಂದ ಕಾಣಕತ್ತೀಯ ಈ ಲಂಗ ಜಂಪರ್ನಾಗ. ಇದು ಹಾದ ವರ್ಷ ನಾನು ತಂದು ಕೊಟ್ಟಿದ್ದಲ್ಲ ಇದು. ಹೌದತ್ತಿ ನೀನ ತಂದು ಕೊಟ್ಟಿದ್ದೆ. ಮಾಮ ಬಂದಿಲ್ಲನ, ಒಬ್ಬಿಗೆ ಬಂದಿ. ಅಯ್ಯಯ್ಯ ನನ್ನ ಸಸಿ ಮಾಮನ ಮ್ಯಾಗ ಎಷ್ಟು ಜೀವದಿ ಯಾವ ನೀನು. ನಾ ಹೇಳಿದ್ನಿಲ್ವೇ ನನ್ನ ಸಸಿ ಭಾರಿ ಜೀವದಾಳಕಿ ಅಂತೇಳಿ. ಏನ ನೀವು ನನ್ನ ಮಾತು ನಂಬಲಿಲ್ಲ. ನಿನಗೆ ಮಾಮ ಅಂದ್ರೆ ಅಷ್ಟು ಇಷ್ಟನ? ಅವ ಎಷ್ಟು ಚಂದ ನನ್ನ ಜೊತೆಗೆ ಮಾತಾಡ್ತಾನ, ಅದಕ್ಕೆ ನಂಗೆ ಅವ ಅಂದ್ರೆ ಇಷ್ಟ. ಅಯ್ಯಯ್ಯ ಆಗ್ಲಿ ಅಳವ, ಇನ್ನೊಂದು ದಿನ ತಡಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ನಿನ್ನ ಮಾಮನ ಲಗ್ನಕ್ಕೇನ. ಹೋಗತ್ತಿ ನಾವಲ್ಲಪ್ಪ. ಅಯ್ಯಯ್ಯ ಒಲ್ಲೆ ಅಂತತೆ ಹುಡುಗಿ ಅಂದಂಗ ನಿಂಗೆ ಏನೇನು ತಗೊಂಬಂದಿನಿ ನಾನು. ಹೌದಾ? ಅಂದ್ರ ನಿಂಗೆ ಇದು ಭಾರಿ ಇಷ್ಟ ಅಲ್ಲ ಕರ್ದಂಟ. ಇಲ್ಲೇ ಬಂದಿದ್ನ್ಯಾ ಆಗಲ್ಲ, ನಾನೇ ಕುತ್ಕೊಂಡು ಕರ್ದಂಟ ಮಾಡೇನಿ ನಿನ್ನ ಸಲುವಾಗಿ. ಈಗ ನಾಳೆ ಬಿಟ್ಟು ನಾಡ್ದ ಸಾಲಿ ಸೂಟಿ ಕೊಡ್ತತ್ತಲ್ಲ, ನಮ್ಮ ಊರಿಗೆ ಬಾ ನಿಮ್ಮ ಅಪ್ಪನ ಕರ್ಕೊಂಡು. ಇಲ್ಲ ನಿಮ್ಮ ಅಜ್ಜನ ಜೋಡಿ ನಿಮ್ಮ ಅಮ್ಮನ ಜೋಡಿ ಬಾ. 4 ದಿನ ಬರಕ್ಕೆ ಹೇಳೇನೆ, ನೀನು ಬಾ. ನಮ್ಮ ಮನ್ಯಾಗ ಜಾತ್ರೆ ಆತಲ್ಲ ಮೊನ್ನೆ ಮಂದಸಪ್ಪನ ಗುಡಿದು, ಏನೇನೇನೇನೋ ತಂದಿಟ್ಟೇನಿ ನಿಂಗಂತೇಳಿ ಕೊಡ್ತೇನೆ. ಬರ್ತೀಯಾ? ಸರ ತಂದಿಟ್ಟೇನಿ, ಮುತ್ತಿನ ಬಳಿ ತಂದಿಟ್ಟೇನಿ. ಆಮ್ಯಾಗ ಚಂದನ ಲಂಗ ಜಂಪರ್ ತಂದಿಟ್ಟೇನಿ. ಆಮ್ಯಾಗ ನಿನಗಂತೇಳಿ ಇದು ಏನದು ಏನವ ದಟ್ಟಿಗಳಿ ಪಾಕಿಟ್, ಸುನರ್ ಪೌಡರ್ ಎಲ್ಲ ತಂದಿಟ್ಟೇನಿ. ಬರ್ತೀ ಇಲ್ಲ? ಐ ಬರ್ತೇನೆ ನಾನು, ಅಲ್ಲಿಗೆ ಬರ್ತೇನೆ. ಅಮ್ಮನ ಜೋಡಿ ಸಾಲಿ ಸುಟ್ಟಿ ಕಟ್ಟಿನ ಬರ್ತೇನೆ. ಅವು ಹೇಳಿ ಬರ್ತೇನೆ. ನಿಮ್ಮ ಅಣ್ಣ ಎಲ್ಲೋಗ್ಯಾನ? ನಮ್ಮ ಅಣ್ಣ ಅಲ್ಲಿ ಗುಂಡಾಡತ್ತಿದ್ದ ಬೇರೆ ಹುಡುಗರ ಜೋಡಿ. ನಾ ಕರದ್ನಿ ಒಲ್ಲೆ ಅಂದ ಬರಾಕ್ ಮನಿಗೆ. ಅವ ಆಮ್ಯಾಗ ಬರ್ತಾನಂತ. ನೀ ಬಂದಿದ್ದು ಗೊತ್ತಿಲ್ಲತ್ತಿ ಅವಂಗ. ಗೊತ್ತಾಗಿತ್ತಂದ್ರ ಓಡೇ ಬರ್ತಿದ್ನ. ಅಯ್ಯ ಎಷ್ಟು ಜೀವದಿರಪ್ಪ ನೀವು. ಗೊತ್ತಿದ್ರು ಓಡೇ ಬರ್ತಿದ್ನಿಲ್ಲ. ಹೌದಾ, ಬರ್ತಿತ್ತದ ಪಾಪ. ಇರ್ಲಿ ಬಿಡಿ ಇರ್ಲಿ ಪಾಪ. ಅದ ಕೆಲಸ ಅದು ಮಾಡ್ಕೊಳ್ಳಿ. ನಾ ಊರಿಗೆ ಹೊಂಟೇನೀಗ. ಹೌದಾ? ನಾನು ಬರ್ತಿದ್ದೆ ಅತ್ತಿ 2 ದಿನ ಇರ, ನಾನು ಬರ್ತೇನೆ ಹೋಗುನಂತ. ಅದು ಇಲ್ಲವ್ವ, ನಂಗೆ ಇರೋಕೆ ಆಗೋದಿಲ್ಲ. ಅಲ್ಲೇ ನಿಮ್ಮ ಮಾಮಗಳು ಇಬ್ಬರು ಅದಾರಲ್ಲ, ಆಮ್ಯಾಗ ಮತ್ತು ನಿಮ್ಮ ಮಾವಗ ನಿಮ್ಮ ಅಜ್ಜಿಗೆ ಎಲ್ಲರಿಗೆ ಅಡುಗೆ ಮಾಡ್ಬೇಕಲ್ಲ ನಾನು. ಮತ್ತು ಇಲ್ಲೇ ಇದ್ನಂದ್ರೆ ಆಗೋದಿಲ್ಲ. ಅದಕ್ಕೆ ನಾ ಈಗ ಹೋಗಿರ್ತೀನಿ. ನಿಮ್ಮ ಅಮ್ಮಗೆ ಬಾ ಅಂತ ಹೇಳೇನಿ. ಅಮ್ಮನ ಜೋಡಿ 4 ದಿನ ಬಾರ ಯವ್ವ ನೀನು. ಯವ್ವ ನೀ ಬರೋ ಮುಂದೆ ಕರ್ಕೊಂಬರ್ಬೇಕಿನ್ನ. ಹ್ಞೂ ಯವ್ವ ಕರ್ಕೊಂಬರ್ತೀನಿ ತಗೋ. ಹೇಳೇನಿ ನೋಡವ, ನೀ ಬಾರ ಸುಟಿಗೆ. ನಾಳೆ ಬಿಟ್ಟು ನಾಡ್ದ ಸುಟಿ ಕೊಡ್ತಂದ್ರೆ ಬಂದ ಬಿಡ ನೀ ನಮ್ಮ ಊರಿಗೆ. ನಿಲ್ಲಕ್ಕೆ ಹೋಗ್ಬೇಡಿಲ್ಲ. ಬರ್ತೇನೆ. ಅಯ್ಯೋ ದೇವ್ರೆ. ಅದು ಇದು ಅದಕ್ಕೆ ಮರ ಅದು ಏನು ಗೊತ್ತನ, ನಮ್ಮವ್ವ ಹುಡುಗಿನ ನೋಡ್ದಂಗೆ ಭಾಳ ದಿನ ಆಗೈತಿ ನೆನಸಕತ್ತಿ ಬಿಟ್ಟಿದ್ಲು ಒಂದು ಅಳತಿ. ಅಯ್ಯೋ ಹುಡುಗಿ ಕನಸ್ನಾಗೆಲ್ಲ ಬರಾಕತ್ತೈತಿವ ನನಗೆ. 2 ಮೊಮ್ಮಕ್ಕಳು ನೋಡಂಗೆ ಆಗ್ಬಿಟ್ಟತಿ. ಅದ್ರಾಗ ನಮ್ಮ ಈರಮ್ಮ ಅತ್ತಿಗೆಮ್ಮ ಅವರು ಡೆಲಿವರಿ ಆಗೈತಲ್ಲ, ಅವರು ಹಡ್ದಾರ. ಆ ಬಾಣ್ತಿ ಅಲ್ಲೇ ಅದಾರ. ಅವ್ರು ಇನ್ನೂ ಬರಾಕ 1 ತಿಂಗಳು ಆಕೇತಂತ. ಮತ್ತು ಅಲ್ಲೇ ಅದಾರಲ್ಲ, ಹಾಗಾಗಿ ಒಂಚೂರು ಬಾರ್ವಾ ಬಾ ನೀನಾರ ಹುಡುಗರು ಕರ್ಕೊಂಡು ಅನ್ನತ್ತಿದ್ಲ. ಮತ್ತು ನಾ ಎಲ್ಲಿ ಬರ್ಲಿವಾ, ಹುಡುಗರು ಬೇಕಾರೆ ಕಳಿಸ್ತೇನೆ, ಅಣ್ಣನ ಕಳಿಸ ಅಂದೆ. ಅದಕ್ಕೆ ಅಣ್ಣನ ಕರ್ಕೊಂಡು ಆಕಿನ ಅಣ್ಣನ ಬಂದು ಕರ್ಕೊಂಡು ಹೋಗ್ತಾನಂತೆ. ಅದಕ್ಕೆ ಇನ್ನೊಮ್ಮೆ ಸುಟಿ ಕೊಟ್ಟಾಗ ನಿಮ್ಮ ಊರಿಗೆ ಬರ್ತಾರೆ. ಈ ಸಲ ಅಲ್ಲಿ ಹೋಗಿ ಬರಲಿ. ಪಾಪ ಅವು ಒಬ್ಬಾಕಿ ಅದಾಳ, ಮನ್ಯಾಗೂ ಯಾರೂ ಇಲ್ಲ, ಅಮ್ಮನೂ ತೀರ್ಕೊಂಡಾಳ. ಬಣ 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 ಅನ್ಸಕತ್ತೈತಂತ ಮನೆ. ಅದಕ್ಕೆ ಮಕ್ಕಳು ನೆನಪಾಗೈತಂತ. ಅಯ್ಯ ಅಲ್ಲ, ಅಪರೂಪಕ್ಕೆ ಹುಟ್ಟಿಷ್ಟು ದೊಡ್ಡ ಮಕ್ಕಳಾದ್ವು, ಎದಿ ಉದ್ದ ಬೆಳೆದ್ವು. ಇವತ್ತಿನವರೆಗೆ ನನ್ನ ಮನೆಗೆ ಇವು ಹುಡುಗರು ಬಂದಿಲ್ಲ. ನಾನ ಬರೋದು ನೋಡೋದು ಹೋಗೋದು ಆಗೈತಿ. 1 ಸಲನಾರ ಕಳಿಸು, ಬೇಕಾದ್ರೆ ನಿನ್ನ ಮಗನ್ನ ಅಲ್ಲಿ ಕಳಿಸು. ಅಮ್ಮನ ಮನೆಗೆ ಹೋಗಿ ಬರ್ವಲ್ಲಾಕ ಈ ಹುಡುಗಿನ 4 ದಿನ ನಮ್ಮ ಅವ್ವನ ಜೋಡಿ ನಮ್ಮ ಮನೆಗೆ ಬರಲಿ. ಯಾಕೆ ನಮ್ಮ ಮನೆಗೆ ಬಂದ್ರೆ ನಾ ಏನು ನುಂಗ್ತೇನೆ ನಕಿನ್ನ? ಒಟ್ಟಾರ ನಮ್ಮ ಮನೆಗೆ ಬಂದಾಳ ನೈಕೆ. ನಿನಗೆ ಬರಕ್ಕೆ ಮನ್ಸೈತಿಲ್ಲವ? ನೀನು ಸೌಪರ್ಣಿಕಾ ನಿಂಗೆ ಬರಕ್ಕೆ ಮನ್ಸಿಲ್ಲ? ನಾ ಬರ್ತೇನೆ. ನಾನು ನಿಮ್ಮ ಊರೇ ನೋಡಿಲ್ಲ ನೋಡು. ಆ ಹುಡುಗಿ ಬರಕ್ಕೆ ಮನ್ಸೈತಂತ. ಏನಾಗಲ್ಲ ತಗೋ, 4 ದಿನ ಸುಟಿ ಇರ್ತದಂತ. ಬೇಕಾದ್ರೆ 2 ದಿನ ನಮ್ಮ ಊರಾಗ, 2 ದಿನ ನಿಮ್ಮ ಊರಾಗ ಇರುವಳ್ಳಾಕ. ಏನಂತಿ? ಸುಮ್ಮನೆ ಬೇಡ ಅಂತ ಅನ್ನಕ್ಕೆ ಹೋಗ್ಬಿಡ ಕಸ್ತೂರಿ. ಬರಲಿ. ಏನತ್ಕಮ್ಮ? ಆಯ್ತು ಆಯ್ತು ತಗೋರಿ. ಹಂಗೆ ಆಗ್ವಲ್ತಕ್ಕ. ಆದರೂ ಪಾಪ ಭಾಳ ನೆನ್ಸಕತ್ತಿದ್ರಲ್ಲ, ಹಾಗಾಗಿ ಅರ್ಧ ಜೀವ ಬಡ್ದಾಡ್ತು. ಮತ್ತು ಪುಟ್ಟ ಕರ್ಕೊಂಡು ಹೋಗ್ತಾನಂದ್ರೆ ಮತ್ತೇನು ಮಾಡೋದು? ಕಸ್ತೂರಿ ಇರಲಿ ಬಿಡುವ. ಹುಟ್ಟಿ ಇಷ್ಟು ದೊಡ್ಡ ಮಕ್ಕಳಾದ್ವ, ಆಕೆಗೂ ತಮ್ಮಂತೆ ನಾನು ನೋಡು. ಅಣ್ಣನ ಮಕ್ಕಳು ಮನೆಗೆ ಬರಲಿ ಅನ್ನೋದು ಆಸೆ ಇರ್ತದಲ್ಲ, ಅದಕ್ಕೆ ಏನಾಗಲ್ಲ ತಗೋ. ಬೇಕಾರೆ ಆಕೆ ಅಂದಂಗೆ ಒಬ್ಬವನ್ನ ಹತ್ತಾಗ ಒಬ್ಬಾಕಿ ನಿತ್ತ ಕಳಿಸು. ಮತ್ತೆ 2 ದಿನ ಬಿಟ್ಟು ಈಕಿನ ಅಲ್ಲಿ ಹೋಗೋಳಾಕೆ. ಏನಂತೆ? ಆಯ್ತು ತಗೋರಿ ಅತ್ತಿ, ಹಂಗೆ ಆಗಲಿ. ಇಲ್ಲೇ ಹೋಗಿ ಬರಲಿ. ಹಂಗಾರೆ ನಾ ಬರ್ತೇನೆ ಅತ್ತಿಗೆಮ್ಮ. ಮನ್ಯಾಗ ಮತ್ತು ಬಿಟ್ಟರೆ ನಡೆಯಂಗಿಲ್ಲ.
ನಮ್ಮ ಅತ್ತಿಗೆ ಯಾಕೆ ಭಾಳ ಹುಷಾರನೇ ಇಲ್ಲ. ಕೆಮ್ಮೊಂದು ಹತ್ತೈತಿ, ಯಾಕೆ ಭಾಳ ಮೆತ್ತಗ ಆಗ್ಯಾರ. ಅದಕ್ಕೆ ಇಲ್ಲಿ ಇರಕ್ಕೆ ಬರಂಗಿಲ್ಲ, ನಾ ಹೋಗ್ಬೇಕು. ಅಡುಗೆ ಮಾಡಿಟ್ಟು ಬಂದಿದ್ದೆ, 4 ಬಸ್ಸಿಗೆ ಬರ್ತಾನೆ ಅಂತ ಹೇಳೇ ಬಂದಿದ್ದೆ. ನಾನು ಹೋಗ್ತೇನೆ ರೀ ಅತ್ತಿಗೆಮ್ಮ. ಆಯ್ತು ರೀ ಚಿಕ್ಕಮ್ಮರ, ಆತವ್ರಿ. ನಾನು ಬರ್ಲವ ಹೋಗ್ಬರ್ತೇನೆ. ಅಪ್ಪಗೆ ಹೇಳ ಹಂಗಾರೆ. ರೊಕ್ಕ ಎಲ್ಲಿ ಇಟ್ಕೊಂಡಿವ ಅದ್ರದ್ದು ಬಸ್ಕಿಟ್ಟು? ಬಸ್ನೇ ಬಿಟ್ಟು ಹೇಳಿದ್ರೆ ಏನು ಮಾಡಲಿ ಬೇ, ಇಲ್ಲಿ ಮಲ್ಕಟ್ನ್ಯಾಗ ಇಟ್ಕೊಂಡೇನಿ. ತೊಗೊಂಡು ನೀ ತಲೆ ಕೆಡಿಸ್ಕೊಬೇಡ, ಪರ್ಸ್ನ್ಯಾಗ ಹಾಕಿ. ಅಪ್ಪ ಕೊಟ್ಟಿದ್ದು ರೊಕ್ಕ ಓಟು ಇಟ್ಕೊಂಡೇನಿ. ಹೋಗಿ ಮೊದಲು ಒಂಚೂರು ತಾಪತ್ರಯ ಅದಾವ, ಅದನ್ನು ಬಗೆಹರಿಸ್ಕೊಂಡೆ ಅಂದ್ರೆ ಚಿಂತೆ ಬಿಡ್ತೈತೆ. ಬಂಗಾರ ಸರನೂ ಇಟ್ಕೊಂಡೇನಿ, ನೀ ಏನು ತಲೆ ಕೆಡಿಸ್ಕೊಬೇಡ. ಏನು ಲಗ್ನ ಅದೊಂದು ಕಾರ್ಯ ಮುಗಿಲಿ, ಇತ್ತಾಗ ಬರುವತ್ನೇ ತಂದು ಕೊಡ್ತೇನಂತೆ. ಆಗಲಿ ಬಿಡ, ಅದಕ್ಕೇನು ಅವಸರ ಮಾಡ್ತಿ? ಏನಾಗದಲ್ಲ ತಗೋ, ತಂದು ಕೊಡವಂತಿ. ಏನು ಅದ್ರ ಸಂಬಂಧ ಕೇಳಲಿಲ್ಲ ನಾನು. ಮತ್ತು ಬಸ್ನ್ಯಾಗ ಹುಕ್ಕಿಯಲ್ಲ ಜಾಕಿ ಅಂತ ಹೇಳಕ್ಕೆ ಇದು ಮಾಡಿದೆ ಅಷ್ಟೇ. ಆಯ್ತು ತಗೋ, ಹೋಗಿ ಬಾರ. ಭಾಳ ಹುಷಾರಿರ್ಬೇಕು ನೋಡು ಬಸ್ನ್ಯಾಗ. ಎಂತೆಂಥ ಬರ್ತಾವು ಹೇಳಕ್ಕೆ ಆಗೋದಿಲ್ಲ, ಮತ್ತು ಅದಕ್ಕೆ ಅದ್ರ ಸಂಬಂಧ ಅವ ಹುಷಾರಿ. ಹ್ಞೂ ಆತ ಬರ್ಲಿ ಅವ ಸಪ್ರಣಿಕ, ನಿಂಗೆ ಹೇಳೇನಲ್ಲ ಎಲ್ಲ ತಂದಿಟ್ಟನಿ, ಬಾರವ. ಹ್ಞೂ ಅತ್ತಿ ಬಸ್ಸಿನ ಮಟ್ಟ ಬಿಡ್ಲ? ಅಯ್ಯೋ ನನ್ನ ಸಸಿ ಎಷ್ಟು ಜೀವ ಐತವ ನನ್ನ ಮ್ಯಾಗ. ಬಾರ ನನ್ನ ಬಂಗಾರ, ಬಾರವ ನೀನು. ಅಲ್ಲ ಸಪ್ರಣಿಕ ಅಲ್ಲ ಒಂದು ಏನು ಹುಡುಗಿ ಅಂತ ನಾನು ತಗ. ನನಗರ ಎಳ್ಳು ಕಾಳ ಮನಸ್ಸಿಲ್ಲ. ಈ ಹುಡುಗಿ ಹೇಳಿದ್ರು ಕೇಳಂಗಿಲ್ಲ ತಗ. ಎಲ್ಲರೂ ಈಕಿ ಪರನ ತಿರುಗಿ ಬಿಟ್ಟಾರಲ್ಲ, ಏನು ಮಾಡ್ಬೇಕಾದ? ಬ್ಯಾಡ ಅಂತ ಹೇಳಿದ್ರೆ ಇವರು ಕೇಳವಲ್ರು. ಕಸ್ತೂರಿ ಎಲ್ಲಿ ಹೋಗಿದ್ದಿ? ಅದು ಅತ್ತಿ, ಅದು ಹೊಲ ಕಡೆ ಹೋಗಿದ್ದೆ ಹಂಗೆ ಅಡ್ಡಾಡ್ಕೊಂತ. ಅಂದ್ರೆ ಯಾಕೆ ಭಾಳ ಒಂಥರ ಇದು ಆರಾಮ ಅನ್ಸಾತಿದ್ದಿಲ್ಲ ಅಂದ್ರೇನ ಒಂಚೂರು ಹಂಗೆ ಹೊಲ ಕಡೆ ನಡ್ಕೊಂತ ಹೋಗಿ ಬಂದೆ. ಆರಾಮ ಅನ್ಸಾತಿದ್ದಿಲ್ಲ ಅಂತಿ, ಹೊಲ ಕಡೆ ಹೋಗಿ ಬಂದೆ ಅಂತಿ, ಏನವ ಅದು ಒಂದಕ್ಕೆ ಜೋರು ಬಂದವು. ತಡ್ರಿ ಅತ್ತಿಯರ, ಅಲ್ಲಿಂದ ಬಂದು ಎಲ್ಲ ನಡ್ಕೊಂಡು ಕಾಲು ಮಾಡಿ ಬಂದ್ಬಿಟ್ಟಾವು. ಒಂದು ಹೋಗ್ಬರ್ತೇನೆ ಬಚ್ಚಲಕ್ಕೆ. ಈ ಹುಡುಗಿ ಯಾಕೆ ಹಿಂಗೆ ಮಾಡಕತ್ತೈತಿ? ಏನಪ್ಪ